ಬಿ.ಕಾಮ್ನ 4ನೇ ಸೆಮಿಸ್ಟರ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ತಾವೆಲ್ಲ ನಿರೀಕ್ಷಿಸುತ್ತಿರುವ ಬಿ.ಕಾಮ್ನ 4ನೇ ಸೆಮಿಸ್ಟರ್ನ ಬೇಸಿಕ್ ಕನ್ನಡ ಪಠ್ಯಕ್ರಮ ಇಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ SCP ಪಠ್ಯಕ್ರಮ ಹೀಗಿದೆ. ನೋಡಿಕೊಂಡು ನಿಮ್ಮ ಅಧ್ಯಯನವನ್ನು ಪ್ರಾರಂಭಿಸಿ. ಇಲ್ಲಿ ಹೋದ ತರಗತಿಯಲ್ಲಿ ಇರುವ ಹಾಗೆ ಮುಖ್ಯವಾಗಿ 5 ಘಟಕಗಳನ್ನು ಇಡ್ತಾರೆ. ಮೊದಲನೇ ಘಟಕ ರಾಷ್ಟ್ರೀಯತೆ, ಘಟಕ 2 ನಂಬಿಕೆಯ ಮೇಲಿದೆ, ಘಟಕ 3 ಮಾತು, ಘಟಕ 4 ಬಹುಶಿಸ್ತೀಯ ಅಧ್ಯಯನ, ಘಟಕ 5 ಕೌಶಲ್ಯ ಕನ್ನಡ. ಮುಖ್ಯವಾಗಿ 5 ಘಟಕಗಳನ್ನಿಟ್ಟು ಇಲ್ಲಿ ಉಪಘಟಕಗಳನ್ನು ಇಲ್ಲಿ ಪದ್ಯ ಗದ್ಯಗಳಾಗಿ ಚರ್ಚೆ ಮಾಡಿದ್ದಾರೆ. ಬನ್ನಿ ಒಂದೊಂದಾಗಿ ನೋಡುತ್ತಾ ಸಾಗೋಣ. ಘಟಕ 1ರಲ್ಲಿ ರಾಷ್ಟ್ರೀಯತೆಯ ಕುರಿತಾಗಿ ಘಟಕಗಳು ಬರ್ತವೆ. ಸಂಗೊಳ್ಳಿ ರಾಯಣ್ಣ ಅನ್ನುವಂಥ ಮೊದಲನೇ ಘಟಕ ಕೆ ಮರುಳುಸಿದ್ದಪ್ಪನವರು ಇದನ್ನು ಬರೀತಾರೆ. ಘಟಕ 1 ಸಂಗೊಳ್ಳಿ ರಾಯಣ್ಣ ಕೆ ಮರುಳುಸಿದ್ದಪ್ಪ. ಘಟಕ 2 ಅಖಂಡ ಕರ್ನಾಟಕ ಕುವೆಂಪು ಅವರ ಒಂದು ಬಹಳ ಮುಖ್ಯವಾದ ಪದ್ಯ ಇದು, ಅಖಂಡ ಕರ್ನಾಟಕ. 3 ನಿರಾಶ್ರಿತೆ, HV ಸಾವಿತ್ರಮ್ಮ ಅವರು ಬರೆದ ನಿರಾಶ್ರಿತೆ. ಘಟಕ 4 ಎಚ್ಚೆತ್ತ ಭಾರತ ಅನಕರವರು ಬರೀತಾರೆ. ಇಷ್ಟು 4 ಉಪಘಟಕಗಳನ್ನು 1ನೇ ಘಟಕದಲ್ಲಿ ಇಟ್ಟಿದ್ದಾರೆ. ಅದು ರಾಷ್ಟ್ರೀಯತೆ ಎನ್ನುವಂಥ ಪರಿಕಲ್ಪನೆಯ ಮೇಲೆ. ಬನ್ನಿ ಮುಂದೆ ನೋಡೋಣ. ಘಟಕ 2ರಲ್ಲಿ ನಂಬಿಕೆ ಅನ್ನುವಂಥ ಪರಿಕಲ್ಪನೆಯ ಮೇಲೆ ಇಲ್ಲಿಯೂ ಕೂಡ 4 ಘಟಕಗಳನ್ನು ಇಟ್ಟಿದ್ದಾರೆ. ನಂಬಿಕೆ ಅನ್ನುವಂಥದ್ದು 5 ವಚನಗಳಲ್ಲಿ ನಂಬಿಕೆ, ಸರ್ವಜ್ಞ ಕವಿಯ ವಚನಗಳನ್ನು ಇಟ್ಟಿದ್ದಾರೆ. 6 ನಂಬಿಕೆ, ಚನ್ವೀರ್ ಕಣ್ವಿಯವರ 6ನೇ ಘಟಕ ಚನ್ವೀರ್ ಕಣ್ವಿಯವರ ನಂಬಿಕೆ ಅನ್ನುವಂಥ ಒಂದು ಕೃತಿಯಿಂದ ಇಲ್ಲಿ ಇಟ್ಟಿದ್ದಾರೆ. 7 ಧರ್ಮ ಮತ್ತು ಸಾಮಾಜಿಕ ಜವಾಬ್ದಾರಿ, ಡಾಕ್ಟರ್ GS ಶಿವರುದ್ರಪ್ಪನವರು ಇದನ್ನು ಬರೆದವರು. 8 ಮಾಸ್ತಿಯ ಬದುಕು, ಇದರ ಸಂಪಾದಿತ ಕವಿಗಳು R ಲಕ್ಷ್ಮೀನಾರಾಯಣರವರು ಇದನ್ನು ಬರೆದವರು. ಬನ್ನಿ ಮುಂದಿನ 3ನೇ ಘಟಕದಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಘಟಕ 3 ಮಾತು ಅನ್ನುವಂಥ ಪರಿಕಲ್ಪನೆಯ ಮೇಲೆ, ಮಾತು ಅಥವಾ ಭಾಷೆ ಅಥವಾ ವಚನ ಅನ್ನುವಂಥ ಪರಿಕಲ್ಪನೆಯ ಮೇಲೆ ಇಲ್ಲಿ ಮತ್ತೆ 4 ಘಟಕಗಳನ್ನು ಇಟ್ಟಿದ್ದಾರೆ. 9 ಚೌಪದಿಯಲ್ಲಿ ಮಾತು, ದಿನಕರ್ ದೇಸಾಯಿ ಅವರು ಬರೀತಾರೆ. 10 ಕಡೆಯ ಮಾತಲ್ಲ, 10ನೇ ಘಟಕ ಕಡೆಯ ಮಾತಲ್ಲ, KS ನರಸಿಂಹಸ್ವಾಮಿಯವರು ಬರೆದ ಕಡೆಯ ಮಾತಲ್ಲ ಅನ್ನುವಂಥದ್ದು. 11 ಮನೆಯೊಳಗಣ ಕಿಚ್ಚು, ಅಬ್ಬಾಸ್ ಮೇಲಿನ ಮನೆಯವರು ಇದನ್ನು ಬರೀತಾರೆ. 12 ಇನ್ ವಿಜಿಲೇಷನ್ ಅನ್ನುವಂಥದ್ದು 12ನೇ ಘಟಕ ಇನ್ ವಿಜಿಲೇಷನ್, DK ರಾಜೇಂದ್ರವರು ಇದನ್ನು ಬರೀತಾರೆ. ಹೀಗೆ ಮುಂದಿನ ಮತ್ತೆ 4ನೇ ಘಟಕದಲ್ಲಿ ಬಹುಶಿಸ್ತೀಯ ಅರಿವು ಅಥವಾ ಅಧ್ಯಯನ. ಈಗಾಗಲೇ ಹೋದ ತರಗತಿಯಲ್ಲಿ ನೀವೆಲ್ಲ ಇದನ್ನು ನೋಡಿರ್ಬೋದು. ಬಹುಶಿಸ್ತೀಯ ಅಧ್ಯಯನ ಏನಿಟ್ಟಿದ್ದಾರೆ ಅಂತಂದರೆ 13ನೇ ಘಟಕದಲ್ಲಿ ಚಲನಚಿತ್ರ ಅಧ್ಯಯನ, ತರವನ ಕತೆ ಚಲನಚಿತ್ರ ತೋರಿಸಿ ಅನ್ವಯಿಕ ವಿಮರ್ಶೆ ಮಾಡುವುದು. ತರವನ ಕತೆ ಎನ್ನುವಂಥ ಚಲನಚಿತ್ರ ನೋಡಬೇಕು, ನೋಡಿ ಅದರ ಸಾಧಕ ಬಾಧಕಗಳನ್ನು ನೀವು ಕ್ಲಾಸ್ ರೂಮ್ನಲ್ಲಿ ಚರ್ಚೆ ಮಾಡ್ಬೋದು. ಇನ್ನು ಕೊನೆಯದಾಗಿ ಪ್ರತಿ ತರಗತಿಯಲ್ಲಿ ಇಡುವ ಹಾಗೆ 5ನೇ ಘಟಕ ಕೌಶಲ್ಯ ಕನ್ನಡ, ವ್ಯಾಕರಣ ವಿಭಾಗ ಕೌಶಲ್ಯ ಕನ್ನಡ. ಇಲ್ಲಿ ನಿಮಗೆ 14ನೆಯ ಘಟಕವಾಗಿ ಬರವಣಿಗೆ ಕಲೆಯನ್ನು ಇಟ್ಟಿದ್ದಾರೆ. ಬಹಳ ಮುಖ್ಯ, ಇದು ವಿದ್ಯಾರ್ಥಿಗಳಿಗೆ ಬಹಳ ಅವಶ್ಯಕವಾಗಿರುವಂಥ ಒಂದು ಟಾಪಿಕ್ಕು. ಬರವಣಿಗೆಯ ಕಲೆ ಏನೆಲ್ಲ ವಿಷಯಗಳು ಇಲ್ಲಿ ಒಳಗೊಂಡಿದೆ ಅಂತಂದರೆ, ಬರವಣಿಗೆಯ ಅರ್ಥ, ಬರವಣಿಗೆಯ ಸ್ವರೂಪ ಮತ್ತು ಮಹತ್ವ, ಬರವಣಿಗೆಯ ಲಕ್ಷಣಗಳು ಹೇಗಿರಬೇಕು, ಬರವಣಿಗೆಯ ಪ್ರಮುಖ ನಿಯಮಗಳು, ಬರವಣಿಗೆಯ ಪ್ರಕಾರಗಳು, ಉತ್ತಮ ಬರವಣಿಗೆಯ ಕೌಶಲ್ಯಗಳನ್ನು ಕಲಿಯುವುದು ಹೇಗೆ. ಹೀಗೆ ವಿದ್ಯಾರ್ಥಿಗಳು ಬಹಳಷ್ಟು ಬರವಣಿಗೆಯ ಲೋಪದ ವಿಷಯಗಳನ್ನು ಮಾಡೋದರಿಂದ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಲಿ ಎನ್ನುವ ದೃಷ್ಟಿಕೋನದಿಂದ ಇಲ್ಲಿ ಈ ಸಾರಿ ಬರವಣಿಗೆಯ ಕಲೆಯನ್ನು ನಿಮಗೆ 4ನೇ ಸೆಮಿಸ್ಟರ್ಗೆ ಇಟ್ಟಿದ್ದಾರೆ. ವಿಶೇಷತೆ ಏನಂತಂದರೆ
ಬಿ ಕಾಮ್ ಆಗಿರ್ಬೋದು, ಬಿ ಎ, ಬಿ ಎಸ್ ಡಬ್ಲ್ಯೂ, ಬಿ ಎಸ್ ಸಿ, ಬಿ ಬಿ ಎ, ಬಿ ಸಿ ಎ ಆಗಿರ್ಬೋದು, ಎಲ್ಲರಿಗೂ ಕೂಡ ಕೌಶಲ್ಯ ಕನ್ನಡ ಒಂದೇ ಬರ್ತದೆ. ಯಾವುದಾದ್ರೂ ಒಂದು ತರಗತಿಯ ಕೌಶಲ್ಯ ಕನ್ನಡವನ್ನು ಪರ್ಫೆಕ್ಟ್ ಮಾಡಿಕೊಂಡ್ರೆ ನಿಮಗೆ 10 ಅಂಕಗಳು ಇಲ್ಲಿ ಸಿಗುವ ಸಾಧ್ಯತೆ ಇರ್ತದೆ. ಇಷ್ಟು ಬಿ ಕಾಮ್ನ 4ನೇ ಸೆಮಿಸ್ಟರ್ನ ಪಠ್ಯಕ್ರಮವನ್ನು ನೋಡಿದ್ವಿ. ಹಾಗಾದರೆ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೇಗಿರ್ತದೆ ಅನ್ನೋದನ್ನು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ನೋಡುತ್ತಾ ಹೋಗೋಣ. ನೋಡ್ರಿ, ಬಿ ಕಾಮ್ 4ನೇ ಸೆಮಿಸ್ಟರ್ನ ಸಾಹಿತ್ಯ ಸಂಖ್ಯೆ 4 ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೀಗಿದೆ. ಅಂಕ ವಿಭಜನೆ ಮತ್ತು ಪ್ರಶ್ನೆಗಳ ವಿಭಾಗ ಕ್ರಮ ಹೇಗಿದೆ ನೋಡಿ. ಹೋದ ತರಗತಿಯಲ್ಲಿ ಇರುವ ಹಾಗೆ ಇಲ್ಲಿಯೂ ಕೂಡ ನಿಮ್ಮ ಪರೀಕ್ಷೆಗೆ 3 ಗಂಟೆಗಳ ಅವಧಿ, 80 ಅಂಕಗಳಿಗೆ ನೀವು ಪರೀಕ್ಷೆಯನ್ನು ಬರಿತೀರಿ. ಇನ್ನು 20 ಅಂಕ ನಿಮ್ಮ ಆಂತರಿಕ ಅಂಕಗಳಾಗಿರ್ತವೆ. ಇಲ್ಲಿ 80 ಅಂಕಗಳನ್ನು ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯ ಸ್ವರೂಪವಾಗಿ ಬರ್ತದೆ ಅನ್ನೋದನ್ನು ಇಲ್ಲಿ ನೋಡಿ. ಪ್ರಶ್ನೆ ಸಂಖ್ಯೆ 1ರಲ್ಲಿ ಹೀಗಿದೆ: ಇಡೀ ಪಠ್ಯಕ್ಕೆ ಅನ್ವಯಿಸಿ. ಇಡೀ ಪಠ್ಯಕ್ಕೆ ಅಂತಂದರೆ 1ರಿಂದ 5ನೇ ಘಟಕದವರೆಗೆ ಪ್ರಬಂಧ ಮಾದರಿಯ 5 ಪ್ರಶ್ನೆಗಳಿರ್ತವೆ. ಪ್ರಬಂಧ ಮಾದರಿಯ 5 ಪ್ರಶ್ನೆಗಳನ್ನು ಕೊಟ್ಟು ಅದಕ್ಕೆ 3ಕ್ಕೆ ಉತ್ತರಿಸಬೇಕು. ಪ್ರತಿ ಘಟಕದಿಂದ ಕನಿಷ್ಠ 1 ಪ್ರಶ್ನೆ ಕಡ್ಡಾಯವಾಗಿ ಬರ್ತದೆ. ಹಾಗಾದರೆ 5 ಘಟಕಗಳಿವೆ. 5 ಘಟಕದಿಂದ 1 ದೀರ್ಘ ಉತ್ತರದ ಅಥವಾ ಪ್ರಬಂಧ ಮಾದರಿಯ ಒಂದೊಂದು ಪ್ರಶ್ನೆಗಳು ಇಲ್ಲಿ ಬರ್ತವೆ. ವಿದ್ಯಾರ್ಥಿಗಳು ಪಾಠದ ಸಾರಾಂಶವನ್ನು ತಯಾರು ಮಾಡಿಕೊಂಡ್ರೆ ಇದಕ್ಕೆ ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ಇಲ್ಲಿ ಉತ್ತರಿಸಬಹುದು. ಹಾಗಾದರೆ 1ಕ್ಕೆ 15 ಅಂಕ, ಒಟ್ಟು 3 ಬರಿಬೇಕು. ಇಲ್ಲಿ 15 ಮೂರಲೆ ಒಟ್ಟು 45 ಅಂಕ. ಇನ್ನು ಪ್ರಶ್ನೆ ಸಂಖ್ಯೆ 2ರಲ್ಲಿ ಏನಿದೆ ಅಂತಂದರೆ ಟಿಪ್ಪಣಿ ರೂಪದ ಪ್ರಶ್ನೆಗಳು. ಇಡೀ ಪಠ್ಯಕ್ಕೆ ಅನ್ವಯಿಸಿದ. ಇಲ್ಲಿಯೂ ಕೂಡ ನೋಡಿ ಸ್ವಲ್ಪ ಇಲ್ಲಿ ವ್ಯತ್ಯಾಸ ಮಾಡಿದ್ದಾನೆ, ಹೊಸತನವನ್ನು ಮಾಡಿದ್ದಾನೆ. ಪ್ರತಿ ಘಟಕದಿಂದ 5 ಘಟಕದಿಂದ ಇಲ್ಲಿ ಒಟ್ಟು 6 ಪ್ರಶ್ನೆಗಳನ್ನು ಕೊಟ್ಟು 6ರಲ್ಲಿ ನೀವು 4ಕ್ಕೆ ಉತ್ತರಿಸಬೇಕಾಗ್ತದೆ. ಒಟ್ಟು 6 ಪ್ರಶ್ನೆಗಳನ್ನು ಕೊಟ್ಟು ನೀವು ಇಲ್ಲಿ 4ಕ್ಕೆ ಉತ್ತರಿಸಬೇಕು. ಪ್ರತಿ ಒಂದಕ್ಕೆ 5 ಅಂಕಗಳು, 5 4 20 ಅಂಕ. ಇಲ್ಲಿಯೂ ಕೂಡ ಹೀಗಿದೆ. ಪ್ರತಿ ಘಟಕದಿಂದ ಕನಿಷ್ಠ 1 ಪ್ರಶ್ನೆಯಾದರೂ ಕೂಡ ಇಲ್ಲಿ ಬಂದೇ ಬರ್ತದೆ. ಇಲ್ಲಿ ನೋಡಿ ಸೂಚನೆ, ಪ್ರತಿ ಘಟಕದಿಂದ ಕನಿಷ್ಠ 1 ಪ್ರಶ್ನೆ ಕಡ್ಡಾಯವಾಗಿ ಕೇಳ್ತಾರೆ. ಇನ್ನು ಮುಂದೆ ಪ್ರಶ್ನೆ ಸಂಖ್ಯೆ 3, ಇಲ್ಲಿ 15 ಅಂಕಗಳು, ಇವು 1 ಅಂಕದ ಅಂಕಗಳಾಗಿರ್ತವೆ. ಇಲ್ಲಿ ನೀವು 1 ಅಂಕದ ನೇರವಾದ ಪ್ರಶ್ನೆಗಳಿರ್ತವೆ. ಯಾವುದೇ ರೀತಿಯಾದ ಹೆಚ್ಚುವರಿಯಾದ ಪ್ರಶ್ನೆಗಳಿರುವುದಿಲ್ಲ. ಹಾಗಾದರೆ ಈ ಪ್ರಶ್ನೆಗಳನ್ನು ಎಲ್ಲಿಂದ ಕೇಳ್ತಾನೆ ಅಂತಂದರೆ ನಿಮ್ಮ ಪಠ್ಯದ ಅಥವಾ ಪಠ್ಯದ ನಂತರ ಬರುವ ಆಶಯಭಾವ, ಕವಿಗಳ ಪರಿಚಯ ಮತ್ತು ಗದ್ಯ ಪದ್ಯಗಳ ನಡುವಿನ ಪಾತ್ರಗಳ ಪರಿಚಯ ಅಥವಾ ಪಾಠದ ಸಾರಾಂಶ, ಸನ್ನಿವೇಶ, ಸಂದರ್ಭಗಳನ್ನು ಇಲ್ಲಿ, ಸಂದರ್ಭ ಅಂತಂದರೆ ಮಾತಿನ ಸಂದರ್ಭಗಳನ್ನು ಇಲ್ಲಿ ಕೇಳ್ಬೋದು. ಪಾತ್ರಗಳ ಸಂದರ್ಭಗಳನ್ನು ಕೇಳ್ಬೋದು. ಅಥವಾ ಕವಿ ಪರಿಚಯದ ಮೇಲೇ ಅವರ ಕವಿಗಳ ಕೃತಿ, ಕಾಲ, ಜನ್ಮಸ್ಥಳ, ಕಾವ್ಯನಾಮ, ತಂದೆ ತಾಯಿಗಳ ಹೆಸರು, ಮುಖ್ಯವಾದ ಕೃತಿಗಳ ಮೇಲೆ 1 ಅಂಕದ ಪ್ರಶ್ನೆಗಳನ್ನು ಕೇಳ್ಬೋದು. ಅದಕ್ಕೆ ವಿದ್ಯಾರ್ಥಿಗಳು ಮುಂದಿನ ತರಗತಿಯಲ್ಲಿ ಈ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳನ್ನು ಹಾಗೂ ಈ 1 ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ತಪ್ಪದೇ ವೀಕ್ಷಿಸಬೇಕು. ಈಗ ಆಂತರಿಕ ಪರೀಕ್ಷೆ ಅಥವಾ 20 ಅಂಕಗಳ ಇಂಟರ್ನಲ್ ಮಾರ್ಕ್ಸ್ಗಳು ನಿಮಗೆ ಯಾವ ರೀತಿಯಾಗಿ ವಿಭಾಗಿಸಿದ್ದಾರೆ, ಸ್ವಲ್ಪ ಇಲ್ಲಿ ಬದಲಾವಣೆ ಮಾಡಿದ್ದಾರೆ. ಮೊದಲನೆಯ ಆಂತರಿಕ ಪರೀಕ್ಷೆಗೆ ಇಲ್ಲಿ 4 ಅಂಕಗಳನ್ನಿಟ್ಟಿದ್ದಾರೆ. 2ನೆಯ ಆಂತರಿಕ ಪರೀಕ್ಷೆಗೆ 10 ಅಂಕಗಳನ್ನಿಟ್ಟಿದ್ದಾರೆ. ನಿಯೋಜಿತ ಕಾರ್ಯಕ್ಕೆ 3 ಅಂಕಗಳನ್ನಿಟ್ಟಿದ್ದಾರೆ. ವಿದ್ಯಾರ್ಥಿಗಳ ಹಾಜರಾತಿಗೆ 3 ಅಂಕಗಳನ್ನು ಇಟ್ಟಿದ್ದಾರೆ. ಹೋದ ತರಗತಿಯಲ್ಲಿ 5 ಅಂಕಗಳನ್ನಿಟ್ಟಿದ್ದರು. ಈಗ ಸ್ವಲ್ಪ ವ್ಯತ್ಯಾಸ ಮಾಡಿ, ಬದಲಾವಣೆ ಮಾಡಿ ನಿಮಗೆ 2ನೇ ಆಂತರಿಕ ಪರೀಕ್ಷೆಗೆ 10 ಅಂಕಗಳನ್ನಿಟ್ಟು ಒಟ್ಟು 20 ಅಂಕಗಳು ಹಾಗೂ 80 ಒಟ್ಟು 100 ಅಂಕಗಳಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆ ಇರ್ತದೆ. ವಿದ್ಯಾರ್ಥಿಗಳು ಹೀಗೆ ಇದನ್ನು ನೋಡಿಕೊಂಡು ನಿಮ್ಮ ಪರೀಕ್ಷಾ ತಯಾರಿಯನ್ನು ಮಾಡ್ಕೋಬೋದು. ಇಷ್ಟು ನಿಮ್ಮ 4ನೇ ಸೆಮಿಸ್ಟರ್ನ ಬಿ ಕಾಮ್ನ 4ನೇ ಸೆಮಿಸ್ಟರ್ನ ಪಠ್ಯಕ್ರಮ ಹಾಗೂ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಇದೆ. ವಿದ್ಯಾರ್ಥಿಗಳು ನೋಡಿಕೊಳ್ಳಬಹುದು. ಇಷ್ಟು ಆಲಿಸಿದ್ದಕ್ಕಾಗಿ ಅನಂತ ಧನ್ಯವಾದಗಳು.
BGS ಸ್ಪರ್ಧಾ ಅಕಾಡೆಮಿ. ಥ್ಯಾಂಕ್ ಯು.